ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಮೇ 3ನೇ ತಾರೀಕಿನ ತನಕ ಲಾಕ್ಡೌನ್ ಇರುತ್ತೆ. ಸ್ಟೇ ಹೋಮ್, ಸ್ಟೇ ಸೇಫ್. ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಅದೇ ಆಗಿದೆ. ಆಕ್ಷೇಪಗಳು ಬಂತು, ಟೀಕೆ ಟಿಪ್ಪಣಿಗಳು ಬಂತು. ಅದಾದ್ಮೇಲೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಯಾಕೆಂದ್ರೆ ಸಮರಾವಧಿಯಲ್ಲಿ ಕೊರೋನಾ ಟೆಸ್ಟ್ಗೆ ರೆಡಿ ಆಗ್ತಿದೆ ರಾಜ್ಯ ಸರ್ಕಾರ. ಇವತ್ತಿನಿಂದ ಶುರುವಾಗುತ್ತೆ ರ್ಯಾಂಡಮ್ ಟೆಸ್ಟ್. ಬ್ರೇಕಿಂಗ್ ನ್ಯೂಸ್. ರಾಜ್ಯದ 30 ಜಿಲ್ಲೆಗಳಲ್ಲಿ ರೆಡ್ ಝೋನ್, ಆರೆಂಜ್ ಝೋನ್ ಮತ್ತು ಗ್ರೀನ್ ಝೋನ್ ಅಂತ ಗುರುತಿಡಿಯಲಾಯಿತು. ಗ್ರೀನ್ ಅಂದ ತಕ್ಷಣ ಅವ್ರು ನೆಮ್ಮದಿಯಾಗಿದ್ದು ಬಿಡೋದು, ಅಲ್ಲಿ ಏನೂ ತೊಂದರೆ ಇಲ್ಲ ಅಂತಲ್ಲ. ಆ ಭಾಗದಲ್ಲೂ ಕೂಡ ಇರಬಹುದು ಅನ್ನೋ ಶಂಕೆ ರಾಜ್ಯ ಸರ್ಕಾರಕ್ಕಿದೆ. ಒಂದಷ್ಟು ಟೀಕೆಗಳು ಬಂತು. ಎಲ್ಲವನ್ನೂ ಕೂಡ ನೋಡಿದ ಮೇಲೆ ರಾಜ್ಯ ಸರ್ಕಾರ ಇದೀಗ ಇನಿಷಿಯೇಟ್ ಮಾಡ್ತಾ ಇದೆ. ಇವತ್ತಿನಿಂದ ಶುರುವಾಗ್ತಾ ಇದೆ ಆ ಕೊರೋನಾ ಸೋಂಕಿರದ ಜಿಲ್ಲೆಗಳಲ್ಲೂ ಟೆಸ್ಟಿಂಗ್ ಕಾರ್ಯ. 10 ಜಿಲ್ಲೆಗಳಲ್ಲಿ ಕೊರೋನಾ ಟೆಸ್ಟಿಂಗ್ಗೆ ಸರ್ಕಾರ ನಿರ್ಧಾರ ಮಾಡಿದ್ದಾರೆ. ಅಂದರೆ ಗ್ರೀನ್ ಝೋನ್ ಜಿಲ್ಲೆಗಳಲ್ಲೂ ಕೂಡ ಟೆಸ್ಟ್ ಶುರು ಆಗ್ತಾ ಇದೆ. ಎಲ್ಲೆಲ್ಲಿ? ಹಾಸನ, ಶಿವಮೊಗ್ಗ, ಚಾಮರಾಜನಗರ, ಹಾವೇರಿ, ಕೋಲಾರ, ಚಿಕ್ಕಮಗಳೂರು, ಯಾದಗಿರಿ, ರಾಯಚೂರು, ರಾಮನಗರ. ಅಫ್ಕೋರ್ಸ್ ಎಲ್ಲೂ ಕೂಡ ಸೋಂಕು ಇದುವರೆಗೂ ಪತ್ತೆ ಆಗಿಲ್ಲ. ಆದರೆ ಪರೀಕ್ಷೆಯನ್ನ ಮಾಡಬೇಕು ಕಡ್ಡಾಯವಾಗಿ ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಟೆಸ್ಟ್ಗಳು ಸರಿಯಾಗಿ ಆಗ್ತಿಲ್ಲ ಅನ್ನೋ ಆರೋಪದ ನಡುವೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ICMR ಮಾರ್ಗಸೂಚಿಯಂತೆ ಈ 10 ಜಿಲ್ಲೆಗಳಲ್ಲಿ ಟೆಸ್ಟಿಂಗ್ ಕಾರ್ಯವನ್ನು ಇವತ್ತಿಂದ ಶುರು ಮಾಡ್ತಿದ್ದಾರೆ. ಫುಲ್ ಟೆಸ್ಟ್ಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಒಂದೇ ಕಿಟ್ನಲ್ಲಿ 5 ಟೆಸ್ಟ್ ಮಾಡ್ತಿದ್ದಾರೆ. ಜೊತೆಗೆ ಖಾಸಗಿಯಾಗಿಯೂ ಕೂಡ ಈ ಟೆಸ್ಟ್ಗೆ ವ್ಯವಸ್ಥೆಯನ್ನು ಮಾಡಲಾಗುತ್ತಾ ಇದೆ. ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಖಾಸಗಿ ಟೆಸ್ಟ್ಗೂ ಕೂಡ ರವಾನೆ ಮಾಡ್ತಾರೆ. ಖಾಸಗಿ ಲ್ಯಾಬ್ಗಳನ್ನು ಬಳಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದಾರೆ. ಇದಕ್ಕಾಗಿ 2,500 ರೂಪಾಯಿ ದರವನ್ನು ಕೂಡ ನಿಗದಿ ಮಾಡಿದೆ ಸರ್ಕಾರ. ಸೊ ಖಾಸಗಿ ಲ್ಯಾಬ್ಗಳಿಗೆ ಸರ್ಕಾರದಿಂದಲೇ ರೀಫಂಡ್ ಆಗುತ್ತೆ. ಸರ್ಕಾರದ ಹೊರತಾಗಿ ಟೆಸ್ಟ್ಗೆ 4,500 ರೂಪಾಯಿ ದರ ಇದೆ. ಸೊ ಹಾಗಾಗಿ ವೈಯಕ್ತಿಕ ಖಾಸಗಿ ಟೆಸ್ಟ್ಗೆ ಈಗಲೂ ಕೂಡ 4,500 ರೂಪಾಯಿ ಇದೆ. ಆದರೆ ಸರ್ಕಾರ ಮಾಡಿಸುವಂಥ ಈ ಟೆಸ್ಟ್ ಅವ್ರ ಜೊತೆ ಮಾತಾಡಿದ್ದಾರೆ. ರ್ಯಾಂಡಮ್ ಆಗಿ ಟೆಸ್ಟ್ಗಳು ಶುರುವಾಗುತ್ತೆ. ಆ ಎಲ್ಲ ಗ್ರೀನ್ ಝೋನ್ಗಳಲ್ಲಿ 2,500 ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ. ಯಾವುದೇ ಪ್ರಕರಣ ವರದಿಯಾಗದೇ ಇರುವ ಜಿಲ್ಲೆಗಳಲ್ಲಿಯೂ ಈ ರೋಗ ಲಕ್ಷಣಗಳಿರುವ ವ್ಯಕ್ತಿಗಳು ಪರೀಕ್ಷೆ ನಡೆಸುವಂತೆ ಸೂಚಿಸಲಾಯಿತು. ಅಂದರೆ ಪ್ರತಿಯೊಂದು ಜಿಲ್ಲೆನಲ್ಲೂ ಬೇರೆ ಬೇರೆ ರೀತಿ ಅಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ, ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಬೇರೆ ಬೇರೆ ಚಿಕಿತ್ಸೆಗೆ ಹೋಗಿ ಚಿಕಿತ್ಸೆ ಪಡೆದಿರ್ತಾರೆ ಅಂಥವ್ರನ್ನು ಸಹ ಈ ಕೋವಿಡ್ ಇದೆ ಅಂತ ಅನುಮಾನ ಇರುವಂಥ ಸಂದರ್ಭ ಇರೋದ್ರಿಂದ, ಉದಾಹರಣೆಗೆ ಕರ್ನಾಟಕದಲ್ಲಿ 11 ಜಿಲ್ಲೆ ಏನೂ ಯಾವುದೇ ಸೋಂಕಿಲ್ಲ ಅಂತ ಹೇಳಿದ್ದಾರೆ. ಆದರೆ ನಾವು ಚಿಕಿತ್ಸೆ ಇದು ಟೆಸ್ಟ್ ಮಾಡಿದಾಗಲೇ ವಾಸ್ತವಿಕ ಸ್ಥಿತಿ ಗೊತ್ತಾಗುವಂಥದ್ದು. ಅದಕ್ಕಾಗಿ ಅಲ್ಲೂ ಸಹ ಮಾಡಬೇಕು ಅಂತೇಳಿ ಹೇಳಿದೆ. ಪ್ರತಿ ಜಿಲ್ಲೆಯಲ್ಲಿ 2 ಹಾಗೂ ಪ್ರತಿ ವೈದ್ಯಕೀಯ ಕಾಲೇಜುಗಳಲ್ಲಿ ಒಂದು ಪರೀಕ್ಷಾ ಕೇಂದ್ರ ಸ್ಥಾಪಿಸುವಂತೆ ICMR ಮಾರ್ಗಸೂಚಿ ಹೊರಡಿಸಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಪೊಲೀಸ್ ಕಮಿಷನರ್ ಅಂದ್ರೆ ಶ್ರೀ ಭಾಸ್ಕರ್ ಅವರು ಸ್ವತಃ ಸಿಟಿ ರೌಂಡ್ಸ್ಗೆ ಇಳಿದಿದ್ರು. ಸೀಲ್ ಡೌನ್ ಆಗಿರುವಂತಹ ವಾರ್ಡ್ಗಳಲ್ಲಿ ಹೆಚ್ಚಿನ ನಿಗಾ ಇಡಲಾಗಿದೆ. ವಾರ್ಡ್ಗೆ ಪ್ರವೇಶಿಸುವ ಎಲ್ಲ ವಾಹನಗಳಿಗೂ ಕೂಡ ತಡೆ ಆಗ್ತಾ ಇದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ನೋಡ್ತಿದ್ದೀರಾ ಎಡಭಾಗದಲ್ಲಿ ಬೆಂಗಳೂರಿನ ಹಲವಾರು ಏರಿಯಾಗಳಲ್ಲಿ, ಅದರಲ್ಲೂ ಕೂಡ ಎಲ್ಲೆಲ್ಲಿ ಲಾಕ್ಡೌನ್ ಆಗಿದೆ, ಸೀಲ್ ಡೌನ್ ಆಗಿದೆ, ಆ ಏರಿಯಾಗಳನ್ನು ಸೇರಿಸಿ ಸ್ವತಃ ಪೊಲೀಸ್ ಕಮಿಷನರ್ ಭಾಸ್ಕರ್ ಅವರು ಅಚಾನಕ್ ಆಗಿ ಯಾರಿಗೂ ಇನ್ಫಾರ್ಮೇಶನ್ ಕೊಡದೆ ಇಮಿಡಿಯೇಟ್ ಆಗಿ ಹೊರಟರು ಚೆಕ್ ಮಾಡೋಕ್ಕೆ ಅಂತ. ಬಾಪೂಜಿನಗರ ವಾರ್ಡ್ಗೆ ವಾಹನಗಳ ಎಂಟ್ರಿ ನಿಷೇಧ ಮಾಡಿದ್ದಾರೆ. ಹಾಲಿನ ವಾಹನ ಮಾತ್ರ ವಾರ್ಡ್ಗೆ ಬರ್ಬೋದು. ಹಣ್ಣು ತರಕಾರಿ ವಾಹನಗಳಿಗೂ ಎಂಟ್ರಿ ಇಲ್ಲ ಬಾಪೂಜಿನಗರಕ್ಕೆ. ನೀವು ನೋಡ್ತಿರುವಂಥ ದೃಶ್ಯಾವಳಿಗಳು ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ಸ್ವತಃ ಪೊಲೀಸ್ ಕಮಿಷನರ್ ಫೀಲ್ಡ್ಗಿಳಿದು ಇದ್ರ ಬಗ್ಗೆ ಚೆಕಿಂಗ್ ಮಾಡಿದ್ರು. ಆ ಭಾಗಗಳೆಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಮುನಿರಾಜು ಕಂಪ್ಲೀಟ್ ವಾಕ್ ಥ್ರೂ ಮಾಡಿ ವಿಜುವಲ್ಸ್ ಕಳಿಸಿದ್ದಾರೆ. ಲೆಟ್ಸ್ ಸಿ ಹಾಗಿದೆ. ಬಾಪೂಜಿ ನಗರ ವಾರ್ಡ್ ಸಂಪರ್ಕಿಸುವಂತಹ ಎಲ್ಲಾ ರಸ್ತೆಗಳನ್ನ ಈಗ
ಪೊಲೀಸರು ಮತ್ತೆ ಬಿಬಿಎಂಪಿ ಅಧಿಕಾರಿಗಳು ಬಂದ್ ಮಾಡಿರುವಂತದ್ದು. ಏನು ಬಾಪೂಜಿ ನಗರ ವಾರ್ಡ್ ಅನ್ನ ಸೀಲ್ ಡೌನ್ ಮಾಡಿ ಸುಮಾರು 10 ದಿನಗಳು ಸಹ ಕಳೆದಿದೆ. ಇವತ್ತು ಕಮಿಷನರ್ ಅವರು ಒಂದು ಸಿಟಿ ರೌಂಡ್ಸ್ ಮಾಡ್ತಿರೋದ್ರಿಂದ ಪೊಲೀಸರು ಈಗ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ಕೊಂಡು ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡಿ ಈಗ ವಾಹನಗಳನ್ನು ಸಹ ಕಂಪ್ಲೀಟ್ ಆಗಿ ಎಲ್ಲವನ್ನು ಸಹ ಅವಾಯ್ಡ್ ಮಾಡ್ತಿರುವಂತದ್ದು. ಏನು ವಾರ್ಡ್ಗೆ ಪ್ರವೇಶ ಮಾಡುವಂತಹ ಏನು ವೆಹಿಕಲ್ಸ್ ಏನಿದೆ ಕಂಪ್ಲೀಟ್ ಆಗಿ ಎಲ್ಲ ವೆಹಿಕಲ್ಸ್ ಟೆಂಪೋಗಳನ್ನು ಸಹ ಒಂದು ಅವಾಯ್ಡ್ ಮಾಡಿ ಯಾರನ್ನು ಸಹ ಒಳಗಡೆ ಬಿಡೋದಕ್ಕೆ ಒಂದು ಪೊಲೀಸರು ಇದು ಮಾಡಿರುವಂತದ್ದು, ಬಂದ್ ಮಾಡಿರುವಂತದ್ದು. ಯಾಕಂದ್ರೆ ಕಮಿಷನರ್ ಅವರು ಒಂದು ಸ್ಟ್ರಿಕ್ಟ್ ಆದ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೀಲ್ ಡೌನ್ ಆಗಿರುವಂತಹ ಏರಿಯಾಗಳಿಗೆ ಯಾವುದೇ ರೀತಿಯ ವಾಹನಗಳು ಬಿಡಬಾರದು ಮತ್ತೆ ಯಾರನ್ನು ಸಹ ಓಡಾಡಕ್ಕೂ ಬಿಡಬಾರದು ಅಂತ ಹೇಳಿ ಒಂದು ಸೂಚನೆ ಕೊಟ್ಟ ಮೇರೆಗೆ ಇವತ್ತು ಎಲ್ಲ ಒಂದು ಬಾಪೂಜಿ ನಗರ ಎಂಟ್ರಿ ಮಾಡುವಂತ ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡಿ ಪೊಲೀಸರು ಹೆಚ್ಚಿನ ಒಂದು ನಿಗಾವನ್ನ ಇಟ್ಟಿರುವಂತದ್ದು. ಏನು ತರಕಾರಿ ಅಂಗಡಿ, ತರಕಾರಿ ವೆಹಿಕಲ್ಸ್ ಇರ್ಬೋದು ಅಥವಾ ಬೇರೆ ವೆಹಿಕಲ್ಸ್ ಯಾರನ್ನು ಸಹ ಬಿಡ್ತಾ ಇಲ್ಲ. ಕೇವಲ ಹಾಲಿನ ವಾಹನಗಳನ್ನು ಮಾತ್ರ ಒಳಗಡೆ ಬಿಟ್ಟು ಒಂದು ಸಾರ್ವಜನಿಕರಿಗೆ ಅಗತ್ಯ ಸೇವೆಗಳು ಇರುವಂತವು ಮಾತ್ರ ಬಿಡ್ತಿದ್ದಾರೆ. ಇನ್ನು ಉಳಿದಂತೆ ಏನು ಸಾರ್ವಜನಿಕರು ವಿನಾಕಾರಣ ಓಡಾಡ್ತಾರೆ ಅಂತವರನ್ನು ಸಹ ನಿಗಾ ವಹಿಸಿ ಚೆಕ್ ಮಾಡ್ತಿರುವಂತದ್ದು ಸಹ ನೋಡಬಹುದು. ಏನು ಈ ಮೊದಲು ಈ ಒಂದು ವಾರ್ಡ್ ನಲ್ಲಿ ಸಾಕಷ್ಟು ಕಳೆದ ಒಂದು ವಾರದಿಂದಲೂ ಸಹ ಸೀಲ್ ಡೌನ್ ಆಗಿದ್ರು ಸಹ ಜನ ಎಲ್ಲ ಒಂದ್ ಕಡೆ ಅಗತ್ಯ ಸೇವೆಗಳು ಮತ್ತೆ ಆಸ್ಪತ್ರೆ ಮೆಡಿಸಿನ್ ಅಂತ ಹೇಳಿ ಓಡಾಡ್ತಿರೋದು ಸಹ ಸರ್ವೇ ಸಾಮಾನ್ಯ ಆಗಿತ್ತು. ಆದ್ರೆ ಇವತ್ತಿನ ಮಟ್ಟಿಗೆ ಏನು ಈಗಾಗಲೇ ಬೆಳ್ಳಂಬೆಳಗ್ಗೆ ಕಮಿಷನರ್ ಒಂದು ರೌಂಡ್ಸ್ ಇರೋದ್ರಿಂದ ಹೆಚ್ಚಿನ ಒಂದು ನಿಗಾವನ್ನ ಪೊಲೀಸರು ಸಹ ಈಗ ಎಲ್ಲ ಕಡೆ ವಹಿಸಿರುವಂತದ್ದು. ಈಗಾಗಲೇ ಈ ಒಂದು ಎಂಟ್ರೆನ್ಸ್ ಅಲ್ಲಿ ಬಂದಂತಹ ವೆಹಿಕಲ್ಸ್ ಅನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿ ಎಲ್ಲರೂ ಸಹ ವಾಪಸ್ ಕಳಿಸಿರುವಂತದ್ದು. ಯಾರಿಗೂ ಸಹ ವಾರ್ಡ್ಗೆ ಬಿಡೋದಿಲ್ಲ ಅಂತ ಹೇಳಿ ಅದು ಇವತ್ತು ಮಟ್ಟಿಗೆ ಸಾಧ್ಯನೋ ಅಥವಾ ಅದು ಇನ್ನು ಮುಂದುವರಿತಾ ಅನ್ನೋದು ಸಹ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪೊಲೀಸ್ ಕಮಿಷನರ್ ಇವತ್ತು ಬೆಳ್ಳಂಬೆಳಗ್ಗೆ ಹಲವಾರು ಕಡೆ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟಿದ್ರು. ಎಲ್ಲ ವಾಹನಗಳನ್ನು ಕೂಡ ನಿಲ್ಲಿಸಿದ್ರು, ಚೆಕ್ ಮಾಡ್ತಿದ್ರು. ಅದನ್ನ ನಾನು ಕೂಡ ಫೇಸ್ ಮಾಡಿದ್ದೀನಿ. ಅಫ್ಕೋರ್ಸ್ ಯಾರ್ಯಾರಿಗೆ ಪಾಸ್ ಇಲ್ಲಿ ಸಮಸ್ಯೆ ಓಡಾಡ್ತಿದ್ದಾರೆ ಅವ್ರಿಗೆ ವಾರ್ನಿಂಗ್ ಕೂಡ ಕೊಟ್ಟರು. ಕೆಲವೊಂದು ಕಡೆ ಅಂತೂ ಈಗಾಗಲೇ ಸಾವಿರಾರು ಗಟ್ಟಲೆ ಟೂ ವೀಲರ್ಗಳನ್ನು, ನೂರಾರು ಗಟ್ಟಲೆ ಕಾರ್ಗಳನ್ನು ಅಥವಾ ಆಟೋಗಳನ್ನು ಸೀಸ್ ಮಾಡಿದ್ದಾರೆ. ಇನ್ಯಾರು ಬರಬಾರ್ದು, ಓಡಾಡಬಾರ್ದು ಅಂತ. ಈಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ಲಾಕ್ಡೌನ್ ಆಗಿದೆ, ಓಡಾಡಬಾರ್ದು ಅಂತ. ನೆಕ್ಸ್ಟ್ ಲೆವೆಲ್ ಸೀಲ್ ಡೌನ್ ಮಾಡಿದ್ರು, ಓಡಾಡಲೇಬಾರ್ದು ಅಂತ. ಆದರೂ ಕೂಡ ಕ್ಯಾರೆ ಅಂತ ಇಲ್ಲ ಜನ. ಹಾಟ್ ಸ್ಪಾಟ್ ಆಗಿದ್ರು ಕೂಡ ಎಚ್ಚೆತ್ತುಕೊಳ್ಳದ ಜನರು ಕಮಿಷನರ್ ಇದೀಗ ಎಚ್ಚರಿಕೆ ಕೊಡ್ತಿದ್ದಾರೆ. ಅವರು ಎಚ್ಚರಿಕೆ ಕೊಟ್ಟರು ಕೂಡ ಕೆಲವು ಕಡೆ ಡೋಂಟ್ ಕೇರ್ ಮಾಸ್ಟರ್ ಥರನೇ ಓಡಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದು ಬೆಂಗಳೂರು ನಗರದ ಪರಿಸ್ಥಿತಿ. ಇದು ಇವತ್ತು ಬೆಳಬೆಳಗ್ಗೆ ಕೆಲವೇ ಹೊತ್ತಿನ ಮುಂಚೆ ಇದು KR ಮಾರ್ಕೆಟ್, ಪಾದರಾಯನಪುರ, ಬಾಪೂಜಿ ನಗರ. ಯಾಕೆ ಹರೀಶ್ ನಾಗರಾಜ್ ಅವರು ಇದನ್ನ ಮಾತ್ರ ತೋರಿಸ್ತಿದ್ದೀರಿ ಅಂದ್ರೆ ಇದು ಬೆಂಗಳೂರಿನ ದೊಡ್ಡ ಹಾಟ್ ಸ್ಪಾಟ್. ಇದು ಹಾಟ್ ಸ್ಪಾಟ್ ಅಂದ್ರೆ ಅರ್ಥ ಲಾಕ್ ಡೌನು, ಸೀಲ್ ಡೌನ್ ಎಲ್ಲ ಆಯ್ತು, ಯಾರು ಓಡಾಡಬಾರ್ದು. ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಂದ ಕೊರೋನಾ ವೈರಸ್ ಹಲವಾರು ಜನಕ್ಕೆ ಸೋಂಕಿತರಾಗ್ತಿದ್ದಾರೆ ಅಂತ. ಬಟ್ ಸ್ಟಿಲ್ ಕೇಳಿಸ್ಕೊಳಕ್ ಯಾರು ರೆಡಿ ಇಲ್ಲ. ಕಮಿಷನರ್ ಫೀಲ್ಡ್ಗೆ ಇಳಿದಿದ್ರು, ವಾರ್ನಿಂಗ್ ಕೊಟ್ಟರು, ಎಲ್ಲ ಮಾಡಿದ್ರು. ಬಟ್ ಸ್ಟಿಲ್ ಅವ್ರಂಗೆ ಹೋಗ್ತಿದ್ದಂಗೆ ಹಿಂಗೆ ಓಡಾಡಕ್ಕೆ ಶುರು ಮಾಡ್ಬಿಡ್ತಾರೆ ನಮ್ಮ ಜನ. ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ. ಹೆಂಗೆ ಓಡಾಡ್ತಿದ್ದಾರೆ ಪಾದರಾಯನಪುರದಲ್ಲಿ. ಅಯ್ಯೋ ಶಿವನೇ, ಒಂದು ವಾರಗಟ್ಲೆಯಿಂದ ಪಾದರಾಯನಪುರ ಬಾಪೂಜಿ ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಅಲರ್ಟ್ ಇದೆ. ಬಟ್ ಸ್ಟಿಲ್ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರ ಲಕ್ಷಣ ಏನೂ ಕಾಣಿಸ್ತಾ ಇಲ್ಲ. ಜನಜಂಗುಳಿ ನೋಡ್ತಾ ಇದ್ದೀರಿ. ಎಷ್ಟು ಹೇಳಿದ್ರು ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ. ಹಾಲು ದಿನಸಿ ಖರೀದಿಗೆ ಮುಗಿ ಬೀಳ್ತಿದ್ದಾರೆ. ಸೊಪ್ಪು ತಗೋಬೇಕು ಸರ್, ತರಕಾರಿ ತಗೋಬೇಕು ಸರ್, ಅಲ್ಲೋಗೇನೋ ಹೋಗಿ ಬರಬೇಕು ಸರ್, ನಮ್ಮ ಚಿಕ್ಕಮ್ಮನ ಮನೆ ಇದೆ ಸರ್, ಈ ಥರದ ಕಥೆ. ಆ ಎಲ್ಲ ವಾರ್ಡ್ಗಳಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದ್ರೆ ವಿಷುವಲ್ಸ್ ತೋರಿಸ್ತಾ ಇದ್ದೀವಿ. ಓಕೆ, ಎಲ್ಲ ಭಾಗದಲ್ಲೂ ಕೂಡ ನನ್ನ ಸಹೋದ್ಯೋಗಿ ಥಾಮಸ್ ಪುಷ್ಪರಾಜ್ ಓಡಾಡಿದ್ರು. ಅಲ್ಲಿ ಹೇಗಿದೆ ಅಂತ ರಿಯಾಲಿಟಿ ಚೆಕ್ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ವಾಕ್ ಥ್ರೂ ಕೊಟ್ಟಿದ್ದಾರೆ. ಓವರ್ ಟು ಯು ಥಾಮಸ್. ನಾವೀಗ ಅತಿ ಹೆಚ್ಚು ಅಪಾಯ ಇರುವಂತಹ ಬಾಪೂಜಿ ನಗರದ ಪಕ್ಕದಲ್ಲಿರುವಂತಹ KR ಮಾರ್ಕೆಟ್ ನ ವ್ಯಾಪ್ತಿಯಲ್ಲಿದ್ದೀವಿ. ನೋಡಿ, ಜನರಿಗೆ ಸ್ವಲ್ಪನೂ ಸೆನ್ಸ್ ಇಲ್ಲ ಕಣ್ರಿ. ಅದ್ ಯಾಕೆ ರಸ್ತೆಗಿಳಿತಿದಾರೋ ಒಂದು ಗೊತ್ತಾಗ್ತಿಲ್ಲ. ನೋಡ್ರಿ, ಯಾಕೆ ಕುತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ, ಯಾಕೆ ಟೈಮ್ ಪಾಸ್ ಮಾಡಕ್ ಬಂದಿರಾ? ಅಲ್ಲ, ನಾವು ಬುದ್ಧಿ ಹೇಳುವಂತ ಪರಿಸ್ಥಿತಿ ಬಂದ್ಬಿಡಿದೆ. ಪೊಲೀಸ್ನವ್ರು ಎಷ್ಟೇ ಮಾಡಿದ್ರು ಕೂಡ, ಪೊಲೀಸ್ನವ್ರು ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಜನ ಕೇಳ್ತಾ ಇಲ್ಲ ಅಂದಾಗ ನಿಜಕ್ಕೂ ಕೂಡ ಅರ್ಥ ಆಯ್ತು. ನೋಡಿ, ನಮ್ಮ ಭಾಷೆಯಲ್ಲಿ ಹೋಟ್ಲ ಅಂತ ಕರಿತೀವಿ. ಸುಮ್ಮನೆ ನೋಡಿ, ತರಕಾರಿ ತೆಗೆದುಕೊಳ್ಳೋ ನೆವದಲ್ಲಿ ಬರ್ತಾರೆ, ಬೇರೆ ಬೇರೆ ನೆವಗಳಲ್ಲಿ ಬರ್ತಾರೆ. ಜನರ ಕಾಳಜಿಯಿಂದ ಮಾಡೋದು. ನೋಡಿ, ಈ ರೀತಿ ಜನ ಓಡಾಡ್ತಾ ಇತ್ತು ಅಂತ ಹೇಳಿದ್ರೆ ಕೊರೋನಾನು ಹರಡುತ್ತೆ, ಇನ್ಯಾವ ದೊಡ್ಡ ವೈರಸ್ ಕೂಡ ಹರಡುತ್ತೆ. ಬಹುಶಃ ಜನರಿಗೆ ಅದ್ರ ಗಂಭೀರತೆ ಗೊತ್ತಾಗ್ತಾ ಇಲ್ಲ. ಕೋಳಿ ಅಂಗಡಿಗಳಲ್ಲಿ ಕೋಳಿಯನ್ನ ಕೊಳ್ಳೋದಕ್ಕೆ ಬರ್ತಾರೆ, ಕೋಳಿ ಸ್ಟಾಲ್ಗಳಲ್ಲಿ ಬರ್ತಾರೆ. ಜನರಿಗೆ ಯಾವುದೇ ರೀತಿಯಾದಂತ ಇದಿಲ್ಲ. ನೋಡಿ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಏನು ಇಲ್ಲ. ಆ ಅಂಗಡಿಯನ್ನು ಕೂಡ ಅದೇ ರೀತಿ ಮಾಡ್ತಾನೆ. ಅಂಗಡಿಯನ್ನು ನೋಡಿ ಇಷ್ಟು ಜನಕ್ಕಿದೆ, ಯಾರಿಗೂ ಸೋಷಿಯಲ್ ಡಿಸ್ಟೆನ್ಸ್ ಅರಿವು ಇಲ್ಲ. ಅದರಿಂದ ಆಗುವಂತ ದುಷ್ಪರಿಣಾಮಗಳು ಕೂಡ ಗೊತ್ತಿಲ್ಲ. ಈಗಾಗಲೇ ಈ ಒಂದು ಏರಿಯಾದಲ್ಲಿ, ಈ ಒಂದು ರೋಡಲ್ಲಿ ಪೊಲೀಸ್ ಕಮಿಷನರ್ ಕೂಡ ಬಂದ್ರು.
ಬಂದ್ರು, ಅವ್ರಿಗೆ ಎದುರಿಸಿದ್ರು, ಹೋದ್ರು, ಮತ್ತೆ ಜನ ಅದೇ ಯಥಾ ಪ್ರಕಾರ. ಈ ಒಂದು ಚಿಕನ್ ಸ್ಟಾಲ್ ಅಲ್ಲಿ ಹೆಂಗಿದ್ದಾರೆ ಜನ, ಯಾವ ಸೋಷಿಯಲ್ ಡಿಸ್ಟೆನ್ಸ್, ಅವನಿಗೇನು ತಲೆ ಕೆಟ್ಟಿದೆಯೋ ಗೊತ್ತಿಲ್ಲ ಕೋಳಿ ಅಂಗಡಿ ಓನರಿಗೆ. ಅಟ್ಲೀಸ್ಟ್ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡ್ಬಿಟ್ಟು ಚಿಕನ್ ಅನ್ನ ಅಥವಾ ಮಟನ್ ಅನ್ನು ಮಾರುವಂತ ಒಂದು ಕೆಲಸವನ್ನ ಮಾಡೋದನ್ನ ಬಿಟ್ಟು ಆ ರೀತಿ ಗುಂಪಾಗಲಿ ಜನ ಸೇರಿಸ್ಕೊಂಡ್ರೆ ಯಾರ್ ತಾನೇ ಇದ್ ಮಾಡ್ಕೊಳ್ತಾರೆ? ಅಟ್ಲೀಸ್ಟ್ ಜನರಿಗೆ ಒಂದು ಕಾಮನ್ ಸೆನ್ಸ್ ಬೇಕು. ಎಲ್ಲಾ ಕಡೆನೂ ಬಂದು ಪೊಲೀಸ್ನವರು ತಿಳಿಗಳಕ್ಕಾತ. ಇಂಥ ಸಂದರ್ಭದಲ್ಲಿ ಜನ ಎಚ್ಚೆತ್ಕೋಬೇಕು, ಪ್ರಕರಣಗಳು ಹೆಚ್ಚಾಗಬಹುದು. ನೋಡಿ ಯಾವ ರೀತಿಯಲ್ಲಿ KR ಮಾರುಕಟ್ಟೆಯ ಚಿತ್ರಣ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಯಾಕೆ ಜನರಿಗೆ ಅರ್ಥ ಆಗ್ತಿಲ್ಲೋ ಏನೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ನಾವು ಈ ಒಂದು KR ಮಾರುಕಟ್ಟೆ ವಾರ್ಡ್ನ ಚಿತ್ರಣವನ್ನು ತೋರಿಸಿದೀವಿ. ಮುಂದೆ ಇನ್ನೊಂದು ವಾರ್ಡ್ನ ಅಂದ್ರೆ ಪಾದರಾಯನಪುರ ಏನು ಪ್ರಮುಖವಾಗಿ ಹಾಟ್ಸ್ಪಾಟ್ ಅಂತ ಗುರುತಿಸ್ಕೊಂಡಿದೆ. ಮೊದಲನೇದೇ ಸೀಲ್ ಡೌನ್ ಆಗಿರುವಂತಹ ವಾರ್ಡು. ಆ ಒಂದು ವಾರ್ಡಲ್ಲಿ ಯಾವ ರೀತಿ ಚಿತ್ರಣ ಇದೆ ನಾವು ತೋರಿಸ್ತೀವಿ ಬನ್ನಿ. ನಾವೀಗ ಪಾದರಾಯನಪುರ ವಾರ್ಡು ಅಂದ್ರೆ ಕೋರಿಪಾಳ್ಯ ಅಂತಾನೆ ಕರ್ಸ್ಕೊಳ್ಳುವಂತ ಈ ವಾರ್ಡ್ ನಲ್ಲಿ ಇದೀವಿ. ಆ ಹಾಲನ್ನ ತೆಗೆದುಕೊಳ್ಳೋ ನೆವದಲ್ಲಿ ಜನ ಹಿಂಗ್ ಬಂದು ನಿಂತ್ಕೊಳ್ತಾರೆ. ಅದೇ ರೀತಿ ಮುಂದಿನ ಚಿತ್ರಣ ಕೂಡ ನಾವು ತೋರಿಸ್ತೀವಿ ಯಾವ ರೀತಿ ಇದೆ ಅಂತ ಹೇಳಿ. ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ ನೋಡಿ. ಗೋರಿಪಾಳ್ಯದಲ್ಲಿ ಸೀಲ್ ಡೌನ್ ಆಗಿದೆ. ನಾವು KR ಮಾರುಕಟ್ಟೆ ಆದ್ರೂ ಆ ಸೀಲ್ ಡೌನ್ ಆತಂಕದಲ್ಲಿದೆ ಅನ್ಬೋದು. ಗೋರಿಪಾಳ್ಯದಲ್ಲಿದೆ, ಇಲ್ಲಿ ಸೀಲ್ ಡೌನ್ ಮಾಡಿದ್ರು ಜನ ಎಚ್ಚೆತ್ಕೊಳ್ಳೋದಿಲ್ಲ ನೋಡಿ, ಮುಚ್ಕೊಂತಾರೆ. ನಾಚಿಕೆ ಆಗ್ಬೇಕು ಅವರಿಗೆಲ್ಲ. ಪೊಲೀಸ್ ಕಮಿಷನರ್ BBM ಕಮಿಷನರ್ ರಸ್ತೆಗಿಳಿದು ಸಿಟಿ ರೌಂಡ್ಸ್ ಮಾಡಿ ಏನು ಎಚ್ಚೆತ್ಕೊಳ್ತಾ ಇಲ್ಲಲ್ಲ. ಆ ನಂತರದಲ್ಲಿ ಯಾವ ರೀತಿಯಲ್ಲಿ ಇವ್ರಿಗೆ ಕಡಿವಾಣ ಹಾಕ್ಬೇಕು ಗೊತ್ತಾಗ್ತಾ ಇಲ್ಲ. ಇದು ಈ ವಾರ್ಡ್ನ ಚಿತ್ರಣವನ್ನು ತೋರಿಸ್ತಾ ಇದ್ವಿ. ನೆಕ್ಸ್ಟ್ ಬಾಪೂಜಿ ನಗರ ವಾರ್ಡಿಗೆ ಹೋಗೋಣ ಬನ್ನಿ. ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈಗ ನಾವು ನೋಡಿ ಬಾಪೂಜಿ ನಗರ ವಾರ್ಡ್ ನಲ್ಲಿ ಇದ್ವಿ. ಸೀಲ್ ಡೌನ್ ಆಗಿರುವಂತ ವಾರ್ಡ್ಗಳಲ್ಲಿ ಇದು ಕೂಡ ಒಂದು. ಆದ್ರೆ ನೋಡಿ ಜನ ಯಾವ ರೀತಿಯಲ್ಲಿ ಅದೇ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ತರಕಾರಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಹಾಲನ್ನು ತೆಗೆದುಕೊಳ್ತಾ ಇದ್ದಾರೆ. ಅದನ್ನ ತೆಗೆದುಕೊಳ್ಳೋ ನೆವದಲ್ಲಿ ಬರ್ತಾ ಇದ್ದಾರೆ. ಜನರಿಗೆ ಯಾವ ಕಾಮನ್ ಸೆನ್ಸ್ ಇಲ್ಲ, ಏನು ಇಲ್ಲ. ಈಗ ಏನ್ ನೋಡಿ ಈ ರೀತಿ ಕೂತ್ಕೊಂಡಿದ್ದಾರೆ. ಹಳೆಗುಡದಲ್ಲಿ ಎಲ್ಲ ಕೂಡ ತಬ್ಲಿಗಿ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ಒಬ್ಬರಿಂದ ಇನ್ನೊಬ್ಬರಿಗೆ ಸೋಂಕುಗಳು ಹರಡ್ತಾ ಇದಾವೆ. ಹೊರಗಡೆ ಬರಬಾರ್ದು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು. ಇದು ಏನು ರೀಸನ್ ಇರಲ್ಲ. ಸುಮ್ಮನೆ ಕೂತ್ಕೊಂಡಿರ್ತಾರೆ, ಮುಖ ಮುಚ್ಕೊಳ್ಳೋದು, ಕ್ಯಾಮ್ರಾಗಳು ನೋಡಿದ್ರೆ ಮತ್ತೆ ನಾವು ಮುಂದೆ ಹೋಗ್ತಿದ್ರೆ ಮತ್ತೆ ಹಿಂದ್ಗಡೆ ಬಂದು ಕೂತ್ಕೊಳ್ಳೋಂಥದ್ದು. ಈ ರೀತಿಯಾದಂತ ಸನ್ನಿವೇಶಗಳು ಈ ಒಂದು ಭಾಗದಲ್ಲಿದೆ. ಸೊ ಹಾಗಾಗಿ 3 ವಾರ್ಡ್ಗಳಲ್ಲೂ ಕೂಡ ಪರಿಸ್ಥಿತಿ ಕೊಂಚವೂ ಕೂಡ ಸುಧಾರಿಸಿಲ್ಲ, ಕೊಂಚವೂ ಭಿನ್ನವಾಗಿಲ್ಲ. ನಮಗೆ ಲಾಠಿ ಪ್ರಹಾರ ಮಾಡೋದಕ್ಕೆ ಅವಕಾಶವನ್ನೇನಾದ್ರು ಅಧಿಕೃತವಾಗಿ ಕೊಡದೆ ಹೋದ್ರೆ ನಾವು ಜನರನ್ನ ಯಾವುದೇ ರೀತಿ ಕಂಟ್ರೋಲ್ ತರಕ್ಕಾಗಲ್ಲ. ಅಲ್ಲಿವರೆಗೂ ಕೂಡ ಕೊರೋನಾ ಔಟ್ ಆಫ್ ಕಂಟ್ರೋಲ್ ಆಗಿರುತ್ತನ್ನೋ ಅಸಹಾಯಕತೆ ವ್ಯಕ್ತಪಡಿಸ್ತಾರೆ. ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಗಂಭೀರವಾದ ಚಿಂತನೆಯನ್ನು ಕೂಡ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಥಾಮಸ್ ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಬೇರೆ ಭಾಗದಲ್ಲೂ ಅಷ್ಟೇ ಎಷ್ಟು ಹೇಳಿದ್ರು ಕೂಡ ಜನ ಮಾತನ್ನು ಕೇಳ್ತಾ ಇಲ್ಲ. ಅಗತ್ಯ ವಸ್ತುಗಳ ಖರೀದಿ ಸಂದರ್ಭದಲ್ಲಿ ಸಾಮಾಜಿಕ ಅಂತರ ಇಲ್ಲವೇ ಇಲ್ಲ. ಪೊಲೀಸರ ಅಧಿಕಾರಿಗಳ ಮಾತನ್ನು ಕೂಡ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಪೊಲೀಸರಿಂದ ಹೊಸ ಪ್ಲಾನ್. ನಿಮ್ಮ ಮನೆ ಮುಂದೆನೆ ಬರುತ್ತೆ ತರಕಾರಿ ಗಾಡಿ, ತಳ್ಳೋ ಗಾಡಿ, ಜೊತೆಗೆ ಪೊಲೀಸ್ನವರು ಬರ್ತಾರೆ. ಅದು ಇಂಪಾರ್ಟೆಂಟು. ಅಂತರವನ್ನು ಕಾಪಾಡದಿದ್ರೆ ಬೀಳುತ್ತೆ ಲಾಠಿ ಏಟು. ಬೆಂಗಳೂರಿನ 4 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರೂಲ್ಸ್ ಜಾರಿ ಆಯಿತು. ಎಲ್ಲೆಲ್ಲಿ? ಬೆಂಗಳೂರು ದಕ್ಷಿಣ ವಿಭಾಗ ಪೊಲೀಸರು ಈ ಪ್ಲಾನ್ ಮಾಡ್ತಿದ್ದಾರೆ. 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿಮ್ಮ ಮನೆ ಮುಂದೆ ಬರುತ್ತೆ. ನೀವೆಲ್ಲೂ ಆಚೆಗೆ ಬರೋಂಗೇ ಇಲ್ಲ. ಮನೆ ಮುಂದೆ ಬಂದಮೇಲೆ 2-3 ಮನೆ ಆಚೆ ಬಂದ ಮೇಲೆ ಅಲ್ಲಿ 3-4 ಅಡಿ ಅಂತರ ಇರಬೇಕು. ನಿಂತ್ಕೋಬೇಕು. ತರಕಾರಿ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಆ ತರಕಾರಿ ಮುಂದಕ್ಕೆ ಹೋಗ್ತಾನೆ, ಸೊಪ್ಪು ಮುಂದಕ್ಕೆ ಹೋಗ್ತಾನೆ, ಹೂನ ಮುಂದಕ್ಕೆ ಹೋಗ್ತಾನೆ. ಜೊತೆಗೆ ಒಬ್ಬರು ಪೊಲೀಸರು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಇದೊಂದು ಐಡಿಯಾ ಮಾಡಬೇಕು ಅಂತ ಇದೀಗ ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಈ ಪ್ಲಾನ್ ಮಾಡ್ತಿದ್ದಾರಂತೆ. ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ಗೆ ಒಂದು ಸೆಕ್ಟರ್ ಡಿವೈಡ್ ಮಾಡಿದ್ದೀನಿ. ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ 4 ಸೆಕ್ಟರ್ ಇದೆ. ಸೊ ಒಂದು ಸೆಕ್ಟರ್ ಅಲ್ಲಿ ಇರುವ ಎಲ್ಲ ಬೀದಿಗಳಲ್ಲಿ ಒಂದು ಫ್ರೂಟ್ ವೆಂಡರ್ ಹೋಗಬೇಕು, ಒಂದು ವೆಜಿಟೇಬಲ್ ವೆಂಡರ್ ಹೋಗಬೇಕು. ಅಂಡ್ ಅವರಿಗೆ ಟೈಮ್ ಕೊಟ್ಟಿದ್ದೀವಿ. 7 o'clock ಈ ಬೀದಿಗೆ ಹೋಗಿ ಅನೌನ್ಸ್ಮೆಂಟ್ ಮಾಡಿ ಇಲ್ಲಿ ಜನ ಇಲ್ಲಿನೇ ಬಂದು ತಂದು ತಗೊಳ್ಳಿ. ನೆಕ್ಸ್ಟ್ 8 o'clock ಇನ್ನೊಂದು ಬೀದಿ ಹೋಗಿ, 9 o'clock ಇನ್ನೊಂದು ಬೀದಿ ಹೋಗಿ. ಇದರಿಂದ ಏನಾಗುತ್ತೆ, ಅವರಿಗೆ ಮ್ಯೂಚುವಲ್ ಕಾಂಪಿಟೇಷನ್ ಇರೋದಿಲ್ಲ, ಅವರಿಗೆ ವ್ಯವಸಾಯ ಆಗುತ್ತೆ. ಅಂಡ್ ನಮಗೆ ಒಂದು ಕಡೆ ಕ್ರೌಡಿಂಗ್ ಆಗೋದಿಲ್ಲ. ಅದರ್ವೈಸ್ ಪ್ರತಿ ಈವ್ನಿಂಗ್ ಒಂದೇ ಬೀದಿದಲ್ಲಿ ಎಲ್ಲ ಜನ ತರಕಾರಿ ತಗೊಳ್ಳಿಕ್ಕೆ ಬರ್ತಾರೆ, ಸುಮ್ಮನೆ ಕ್ರೌಡಿಂಗ್ ಆಗುತ್ತೆ. ಸೊ ಇದು ಅವಾಯ್ಡ್ ಮಾಡಲಿಕ್ಕೆ ನಾವು ಸುಮಾರು ಈಗ 4 ಪೊಲೀಸ್ ಸ್ಟೇಷನ್ ಅಲ್ಲಿ ಅದು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತೆ ಸೇಮ್ ಪರ್ಸನ್ ಪದೇ ಹೋಗ್ತಾರೆ, ಅದೇ ಏರಿಯಾಗೆ ಹೋಗ್ತಾರೆ. ಸೊ ಜನಗೆ ಕೂಡ ಅವರ ಬಗ್ಗೆ ನಂಬಿಕೆ ಬರುತ್ತೆ. ಜನ ಮನಸ್ಸಲ್ಲಿ ಕೂಡ ಇರೋದಿಲ್ಲ ಯಾರು ಬಂದ್ಬಿಟ್ಟಿದ್ದಾರೆ. ಸೊ ಅದು ಎಲ್ಲರಿಗಾಗಿ ಒಳ್ಳೇದು ಆಗುತ್ತೆ. ಜನ ಡೋರ್ ಸ್ಟೆಪ್ಸ್ ಅಲ್ಲಿ ಸಿಗುತ್ತೆ ಅವರಿಗೆ ತರಕಾರಿ, ಫ್ರೂಟ್ಸ್. ಅಂಡ್ ಒಂದು ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಸಿಗುತ್ತೆ.
ಇವತ್ತು ಎಷ್ಟು ಗಂಟೆಗೆ ಸಿಕ್ಕಿದೆ, ನಾಳೆ ಕೂಡ ಎಷ್ಟು ಗಂಟೆ ಸೇಮ್ ಗಂಟೆಗೆ ಸಿಗುತ್ತೆ. ಸೊ ಅವರಿಗೆ ನಮಗೆ ಸಿಗೋದಿಲ್ಲ ಅಥವಾ ನಾವು ಜಾಸ್ತಿ ಪರ್ಚೇಸ್ ಮಾಡಬಹುದು ಅಥವಾ ಹೋರ್ಡಿಂಗ್ ಮಾಡಬಹುದು, ಆ ಥರದ್ದು ಅವಶ್ಯಕತೆನೇ ಇರೋದಿಲ್ಲ. ಬೆಂಗಳೂರಲ್ಲಿ ಲಾಕ್ಡೌನ್ ನಡುವೆ ಕೂಡ ಮದ್ಯ ಸಿಗರೇಟ್ ಮಾರಾಟ ನಡೀತಾ ಇದೆ. ಸಿಸಿಬಿ ಪೊಲೀಸರಿಂದ 1,000 ಮದ್ಯದ ಪ್ಯಾಕೆಟ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ನೋಡೋಣ, ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೀವು ನೋಡ್ತಿದ್ದೀರಾ, ಲಾಕ್ಡೌನ್ ಕರ್ತವ್ಯಕ್ಕಾಗಿ ಮದುವೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಮದುವೆ ಮುಂದೂಡಿದ್ದಾರೆ ಮಳವಳ್ಳಿ ಡಿವೈಎಸ್ಪಿ ಪೃಥ್ವಿ ಅವರು ಮದುವೆ ಮುಂದೂಡಿದ್ದಾರೆ. ಮಹಿಳಾ ಅಧಿಕಾರಿ ಪೃಥ್ವಿ. ಬ್ಯಾಕ್ ಆಕ್ಷೇಪ ಟೀಕೆಗಳು ಬಂತು. ಅದಾದ್ಮೇಲೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇವತ್ತಿಂದ ಕೊರೋನಾ ಸೋಂಕಿರದ 10 ಜಿಲ್ಲೆಗಳಲ್ಲೂ ಕೂಡ ಕೊರೋನಾ ಟೆಸ್ಟಿಂಗ್ ಶುರುವಾಗುತ್ತೆ. ಹಾಸನ, ಶಿವಮೊಗ್ಗ, ಚಾಮರಾಜನಗರ, ಹಾವೇರಿ, ಕೋಲಾರ, ಚಿಕ್ಕಮಗಳೂರು, ಯಾದಗಿರಿ, ರಾಯಚೂರು, ರಾಮನಗರದಲ್ಲಿ ಸೋಂಕು ಇಲ್ಲ, ಆದರೆ ಪರೀಕ್ಷೆ ಅಂತೂ ನಡೆಯುತ್ತೆ. ಟೆಸ್ಟ್ಗಳು ಸರಿಯಾಗಿ ಆಗ್ತಿಲ್ಲ ಅನ್ನೋ ಆರೋಪ. ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ICMR ಮಾರ್ಗಸೂಚಿಯಂತೆ 10 ಜಿಲ್ಲೆಗಳಲ್ಲಿ ಟೆಸ್ಟಿಂಗ್ ಮಾಡ್ತಿದ್ದಾರೆ. ಒಂದೇ ಕಿಟ್ನಲ್ಲಿ 5 ಟೆಸ್ಟಿಂಗ್ ಆಗುತ್ತೆ. ಜೊತೆಗೆ ಖಾಸಗಿಯಾಗಿಯೂ ಕೂಡ ಟೆಸ್ಟ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೋಸ್ಕರ 2,500 ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ. ಖಾಸಗಿ ಲ್ಯಾಬ್ಗಳಿಗೂ ಕೂಡ ಸರ್ಕಾರವೇ ರಿಫಂಡ್ ಮಾಡುತ್ತೆ. ನೀವು ನೋಡ್ತಿರುವಂಥ ಬೆಳವಣಿಗೆ, ಅದು 2,500 ರೂಪಾಯಿ ಅಂತ ಈಗಾಗಲೇ ಮಾತಾಡಿದ್ದಾರಂತೆ. ಇಂಡಿವಿಜುವಲ್ ಆಗಿ ಮಾಡಿಸ್ಕೊಂಡ್ರೆ 4,500 ರೂಪಾಯಿ ಆಗುತ್ತೆ. ಬಟ್ ಸರ್ಕಾರ 2,500 ರೂಪಾಯಿ ರೇಟನ್ನು ಡಿಸೈಡ್ ಮಾಡಿದೆ. ಯಾವುದೇ ಪ್ರಕರಣ ವರದಿಯಾಗದೇ ಇರುವ ಜಿಲ್ಲೆಗಳಲ್ಲಿಯೂ ಈ ರೋಗ ಲಕ್ಷಣಗಳಿರುವ ವ್ಯಕ್ತಿಗಳು ಪರೀಕ್ಷೆ ನಡೆಸುವಂತೆ ಸೂಚಿಸಲಾಯಿತು. ಅಂದರೆ ಪ್ರತಿಯೊಂದು ಜಿಲ್ಲೆನಲ್ಲೂ ಬೇರೆ ಬೇರೆ ರೀತಿ ಅಲ್ಲಿ ತಾಲೂಕು ಹಾಸ್ಪಿಟಲ್, ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಬೇರೆ ಬೇರೆ ಚಿಕಿತ್ಸೆಗೆ ಹೋಗಿ ಚಿಕಿತ್ಸೆ ಪಡೆದಿರ್ತಾರೆ ಅಂಥವ್ರನ್ನು ಸಹ ಈ ಕೋವಿಡ್ ಇದೆ ಅಂತ ಅನುಮಾನ ಇರುವಂಥ ಸಂದರ್ಭ ಇರೋದ್ರಿಂದ, ಉದಾಹರಣೆಗೆ ಕರ್ನಾಟಕದಲ್ಲಿ 11 ಜಿಲ್ಲೆ ಏನೂ ಯಾವುದೇ ಸೋಂಕಿಲ್ಲ ಅಂತ ಹೇಳಿದ್ದಾರೆ. ಆದರೆ ನಾವು ಚಿಕಿತ್ಸೆ ಟೆಸ್ಟ್ ಮಾಡಿದಾಗಲೇ ವಾಸ್ತವಿಕ ಸ್ಥಿತಿ ಗೊತ್ತಾಗುವಂತಹದ್ದು. ಅದಕ್ಕಾಗಿ ಅಲ್ಲೂ ಸಹ ಮಾಡಬೇಕು ಅಂತೇಳಿ ಹೇಳಿದೆ. ಪ್ರತಿ ಜಿಲ್ಲೆಯಲ್ಲಿ 2 ಹಾಗೂ ಪ್ರತಿ ವೈದ್ಯಕೀಯ ಕಾಲೇಜುಗಳಲ್ಲಿ 1 ಪರೀಕ್ಷಾ ಕೇಂದ್ರ ಸ್ಥಾಪಿಸುವಂತೆ ICMR ಮಾರ್ಗಸೂಚಿ ಹೊರಡಿಸಿದೆ. ಯಾವುದೇ ಪ್ರಕರಣ ವರದಿಯಾಗದೇ ಇರುವ ಜಿಲ್ಲೆಗಳಲ್ಲಿಯೂ ಈ ರೋಗ ಲಕ್ಷಣಗಳಿರುವ ವ್ಯಕ್ತಿಗಳು ಪರೀಕ್ಷೆ ನಡೆಸುವಂತೆ ಸೂಚಿಸಲಾಯಿತು. ಅಂದರೆ ಪ್ರತಿಯೊಂದು ಜಿಲ್ಲೆನಲ್ಲೂ ಬೇರೆ ಬೇರೆ ರೀತಿ ಅಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸೌಮ್ಯ. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ನಮ್ಮ ಕಡೆ ಊರಲ್ಲಿ ಏನೂ ಇಲ್ಲಪ್ಪ, ನಾವು ಆರಾಮಾಗಿ ಇದ್ಬಿಡ್ತೀವಿ ಅಂತ ಇರಂಗೂ ಇಲ್ಲ. ಈಗ ಸರ್ಕಾರ ಒಂದಷ್ಟು ಬೇರೆ ಬೇರೆ ಡಿಸಿಷನ್ ತೆಗೆದುಕೊಳ್ತಾ ಇದೆ. ಏನು ನಡೆಯುತ್ತೆ, ಹೇಗೆ ನಡೆಯುತ್ತೆ, ಯಾವತ್ತಿಂದ ನಡೆಯುತ್ತೆ? ಇದು ತುಂಬಾ ಒಂಥರ ಮುನ್ನೆಚ್ಚರಿಕೆಯ ಕ್ರಮ ಅಂತ ಹೇಳ್ಬೋದು. ಯಾವ ಜಿಲ್ಲೆಗಳು ಇಲ್ಲಿ ತನಕ ನೆಮ್ಮದಿಯಾಗಿದ್ವಲ್ಲ 10 ಜಿಲ್ಲೆಗಳು, ಆ 10 ಜಿಲ್ಲೆಗಳ ಜನ ತಮ್ಮ ನೆಮ್ಮದಿಯನ್ನ ಕಂಟಿನ್ಯೂ ಮಾಡೋದಕ್ಕೆ ಈ ತರದೊಂದು ಕ್ರಮ ಅಂತ ಹೇಳ್ಬೇಕು. ಯಾಕೆಂದ್ರೆ ಅನೇಕ ಪ್ರಕರಣಗಳಲ್ಲಿ ಯಾವುದೇ ರೀತಿ ರೋಗ ಲಕ್ಷಣ ಇಲ್ದಲೇ ಇರುವಂತಹ ವ್ಯಕ್ತಿಗಳಲ್ಲೂ ಪಾಸಿಟಿವ್ ಆಗಿರುವಂತಹ ಪ್ರಕರಣಗಳನ್ನ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ. ಹಾಗಾಗಿ ಯಾವುದೇ ರೀತಿ ರಿಸ್ಕ್ ತಗೊಳ್ಳೋದು ಬೇಡ. ಯಾಕೆಂದ್ರೆ ಇದು ಹೊಸ ವೈರಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ಇನ್ನೂ ನಾವು ತಿಳ್ಕೊಳ್ಳುವಂತದ್ದು ಸಾಕಷ್ಟು ಇರುತ್ತೆ. ಆ ಕಾರಣದಿಂದ ಈ 10 ಜಿಲ್ಲೆಗಳಲ್ಲಿ ಇವತ್ತಿಂದ ರ್ಯಾಂಡಮ್ ಟೆಸ್ಟಿಂಗ್ ಶುರು ಮಾಡೋದು ಅಂತ. ಅಂದ್ರೆ ಇದಕ್ಕೊಂದು ಡೀಟೇಲ್ ಆದಂತಹ ಪ್ರೋಟೋಕಾಲ್ ನ ಕೂಡ ಇಶ್ಯೂ ಮಾಡಲಾಗಿದೆ. ಆ ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ಚೀಫ್ ಸೆಕ್ರೆಟರಿ ವಿಜಯಭಾಸ್ಕರ್ ಅವರು. ಇವತ್ತಿನಿಂದ ಶುರು, ಇವತ್ತು ಮತ್ತು ನಾಳೆ 2 ದಿನ ಅತಿ ಹೆಚ್ಚು ಅಂದ್ರೆ ಒಂದೊಂದು ಜಿಲ್ಲೆಯಿಂದ ರ್ಯಾಂಡಮ್ ಆಗಿ 100 ಜನರ ಸ್ಯಾಂಪಲ್ಸ್ ಅನ್ನ ತೆಗೆದು ಗೌರ್ಮೆಂಟ್ ಲ್ಯಾಬ್ಸ್ ಯಾವ್ದಾವ್ದು COVID-19 ಪರೀಕ್ಷೆಗಳನ್ನ ಮಾಡ್ತಾ ಇದೆ ಆ ಪರೀಕ್ಷೆಗಳನ್ನ ಮಾಡುವಂತಹ ಸ್ಥಳಕ್ಕೆ ಕಳಿಸ್ಬೇಕು. ಅಂದ್ರೆ ಈ 100 ಜನ ಯಾರು ಅಂದ್ರೆ ಯಾರ್ಯಾರಿಗೆ ಇನ್ಫ್ಲುಯೆನ್ಸಾ ಲೈಕ್ ವೈರಸ್ ಅಂದ್ರೆ ಅತಿ ಹೆಚ್ಚು ನೆಗಡಿ, ಜ್ವರ, ಇದು ಇನ್ಫ್ಲುಯೆನ್ಸಾ ಅಂತ ಡಯಾಗ್ನೈಸ್ ಆಗಿರ್ತಾರಲ್ಲ ಅವರು, ಮತ್ತು ಸಾರಿ ಕೇಸಸ್ ಅಂದ್ರೆ ಉಸಿರಾಟದ ತೀವ್ರತರವಾದಂತಹ ಸೋಂಕು ಇರುವಂತಹ ವ್ಯಕ್ತಿಗಳು. ಮೊದಲನೇ ಹಂತವಾಗಿ ಈ 2 ಸಮಸ್ಯೆಗಳು ಇರುವಂತಹ ವ್ಯಕ್ತಿಗಳನ್ನೇ ಆರಿಸಿ ಅವರಲ್ಲಿ ಪ್ರತಿ ಜಿಲ್ಲೆಯಿಂದ 100 ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸ್ಬೇಕು ಅಂತ ಹೇಳಲಾಗ್ತಾ ಇದೆ. ಸೊ ಒಟ್ಟು 2 ರಿಂದ 3 ದಿನ ಇದು ನಡೆಯುತ್ತೆ. ಅದರ ನಂತರ ಪ್ರತಿದಿನ 50 ಸ್ಯಾಂಪಲ್ಸ್ ನ ಕಳಿಸ್ಬೇಕು. ಇದು ನಿರಂತರವಾಗಿ ಅಂದ್ರೆ ಇದು ಟ್ರ್ಯಾಕಿಂಗ್ ಸಿಸ್ಟಮ್. ಅವ್ರ ಮನೆಗೆ ಹೋಗಿ ಮಾಡ್ತಾರೆ ಹೇಗಿದು?
ಹೌದು, ಅಂದ್ರೆ ಯಾರೇ ಇರ್ಲಿ, ಈಗ ತುಂಬಾ ಜಾಸ್ತಿ ಜ್ವರ ಇದೆ ಅಥವಾ ನೆಗಡಿ ಇದೆ ಅಂದ್ರೆ ಕನಿಷ್ಠ ಪಕ್ಷ ಹತ್ರದಲ್ಲಿರುವಂತಹ ಕ್ಲಿನಿಕ್ ಗಾದ್ರೂ ಹೋಗಿರ್ತಾರೆ. ಸೊ ಅದಲ್ಲದೆ ಎಲ್ಲಾ ಕಡೆನೂ ಈ ಆಶಾ ಕಾರ್ಯಕರ್ತೆಯರ ಒಂದು ದೊಡ್ಡ ನೆಟ್ವರ್ಕ್ ಇದೆ ನಮ್ಮ ರಾಜ್ಯದಲ್ಲಿ. ಸೊ ಅಲ್ಲಿ ಪಾಸಿಟಿವ್ ಇರ್ಲಿ ಇಲ್ದಲೇ ಇರ್ಲಿ, ಆಶಾ ಕಾರ್ಯಕರ್ತೆಯರು ತಮ್ಮ ಕೆಲಸ ಮಾಡ್ತಾ ಇರ್ತಾರೆ. ಸೊ ಮನೆ ಮನೆಗೆ ಹೋಗಿ ಈ ಒಂದು ಏನು ವಿಷಯಗಳನ್ನ ಕಲೆಕ್ಟ್ ಮಾಡೋದು, ಜೊತೆಗೆ ಈ ಇದ್ರ ಬಗ್ಗೆ ಆಯಾ ಜಿಲ್ಲೆಗಳಲ್ಲಿ ಸುತ್ತಲೇ ಹೊರಡುತ್ತಾರೆ. ಯಾರ್ಯಾರಿಗೆ ಜ್ವರ ಇದೆ, ನೆಗಡಿ ಇದೆ ಅಥವಾ ಉಸಿರಾಟದ ಸಮಸ್ಯೆ ಇದೆ ಅವರೆಲ್ಲರೂ ಆಸ್ಪತ್ರೆಗೆ ಬನ್ನಿ, ಒಂದ್ ರೀತಿ ಒಂದು ರಿಪೋರ್ಟ್ ಮಾಡ್ಕೊಳ್ಳಿ ಅಂತ. ಸಾರಿ ಕೇಸ್ ಅಂತ ನೋಡೋದಾದ್ರೆ ಉಸಿರಾಟದ ಸೋಂಕಿರುವಂತಹ ವ್ಯಕ್ತಿ ಜಾಸ್ತಿ ಹೊತ್ತು ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದಲ್ಲ ಒಂದು ಹಂತದಲ್ಲಿ ಆಸ್ಪತ್ರೆಗೆ ಖಂಡಿತ ಹೋಗಿರ್ತಾನೆ. ಸೊ ಹಾಗಾಗಿ ವೈದ್ಯರಿಗೆ ಗೊತ್ತಿರುತ್ತೆ ನನ್ನ ಪೇಷಂಟ್ಗೆ ಈ ರೀತಿ ಒಂದು ಪ್ರಾಬ್ಲಮ್ ಇದೆ ಅಂತ. ಸೊ ಅಂತ ಟೈಮಲ್ಲಿ ವೈದ್ಯರೇ ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡ್ತಾರೆ ಆರೋಗ್ಯ ಇಲಾಖೆಗೆ. ಸೊ ಎಲ್ಲಾ ಕಡೆ ಸ್ಟ್ರಿಕ್ಟ್ ಆಗಿ ಈ ರೀತಿ ಟ್ರ್ಯಾಕ್ ಮಾಡೋದ್ರಿಂದ ಒಂದು ಅಲ್ಲಿ ಯಾವುದೇ ಪಾಸಿಟಿವ್ ಕೇಸ್ ಇಲ್ಲ ಅನ್ನುವಂತಹ ವಿಚಾರ ಅಲ್ಲಿ ಇರೋ ಜನಗಳಿಗೂ ಸಮಾಧಾನ ಕೊಡುತ್ತೆ. ಜೊತೆಗೆ ಈ 10 ಜಿಲ್ಲೆಗಳು ಕಂಪ್ಲೀಟ್ ಸೇಫ್ ಅನ್ನೋದನ್ನ ರಾಜ್ಯ ಸರ್ಕಾರ ಕೂಡ ಲೆಕ್ಕಕ್ಕೆ ತಗೊಳ್ಬಹುದು. ಇದನ್ನ ಒಂದು ದಿನ ಮಾಡಿ ಬಿಡುವಂತದಲ್ಲ, ಪ್ರತಿ ದಿನ ಮಾಡ್ತಾರೆ. ಆರಂಭಿಕ ಹಂತದಲ್ಲಿ 100 ಸ್ಯಾಂಪಲ್ಸ್ ತಗೊಳ್ತಾರೆ, ನಂತರ 50 ಸ್ಯಾಂಪಲ್ಸ್ ಅನ್ನು ತಗೊಂಡು ಲ್ಯಾಬ್ ಗಳಿಗೆ ಕಳಿಸ್ಬೇಕು ಅಂತ. ಸೊ ಡೈಲಿ ಇದ್ರ ಬಗ್ಗೆ ಟ್ರ್ಯಾಕ್ ಆಗ್ತಾ ಇರೋದ್ರಿಂದ, ಜೊತೆಗೆ ಇವ್ರನ್ನೇ ಮಾಡ್ಬೇಕು ಅವ್ರನ್ನ ಮಾಡಬಾರ್ದು ಹಂಗಿಲ್ಲ. ದಿನ 50 ಸ್ಯಾಂಪಲ್ ಜಿಲ್ಲೆಗಳಿಂದ ಅಂತ ಆದಾಗ ಹೆಚ್ಚೆಚ್ಚು ಜನರನ್ನ ಟ್ರ್ಯಾಕ್ ಮಾಡೋದಿಕ್ಕಾಗತ್ತೆ. ಮೊದಲನೇ ಹಂತದಲ್ಲಿ ಬಹುಶಃ ಹೆಚ್ಚು ವಯಸ್ಸಾದವ್ರನ್ನ ಮೊದಲನೇ ಈ ಒಂದು ಸ್ಯಾಂಪಲ್ಸ್ ಡ್ರಾ ಮಾಡೋದು ಎಲ್ಲ ಅಲ್ಲಿಂದ ಶುರು ಆಗ್ಬೋದು. ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವ್ರು ಯಾರ್ಯಾರಿಗೆ ಇನ್ಫ್ಲುಯೆನ್ಸಾ ಲೈಕ್ ವೈರಸ್ ಮತ್ತು ಸಾರಿ ಸಮಸ್ಯೆಗಳಿದೆ ಅಲ್ಲಿಂದ ಶುರು ಆಗುತ್ತೆ. ಆ ಜಿಲ್ಲಾಧಿಕಾರಿಗಳಿಗೆ ಹೆಚ್ಚಿನ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ. ಸೊ ಅವರು ಇದನ್ನ ತಮ್ಮ ಜಿಲ್ಲೆಗಳಿಗೆ ಸೂಕ್ತ ಅನ್ನೋ ರೀತಿಯಲ್ಲಿ ಜಾರಿಗೆ ತರ್ತಾರೆ. ಕೊರೋನಾ ವಾರಿಯರ್ಸ್ಗೆ ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ ಒಂದು ಸೇವೆ ಸಲ್ಲಿಸ್ತಾ ಇದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕರ್ತವ್ಯ ನಿರತ ವೈದ್ಯರಿಗೆ ಬೋರಿಂಗ್ ಕ್ಲಬ್ 60 ಕೊಠಡಿಯನ್ನ ಮೀಸಲಿಟ್ಟಿದೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಸೈಂಟ್ ಮಾರ್ಕ್ಸ್ ರೋಡ್ನಲ್ಲಿದೆ ಬೋರಿಂಗ್ ಕ್ಲಬ್. ಬೋರಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಸೊ ಆ ಬೋರಿಂಗ್ ಕ್ಲಬ್ನಲ್ಲಿ 60 ಕೊಠಡಿಗಳನ್ನ ಕರ್ತವ್ಯ ನಿರತ ಡಾಕ್ಟರ್ಸ್ಗಳಿಗೋಸ್ಕರ ಮೀಸಲಿಟ್ಟಿದ್ದಾರೆ. ಮಹಾಮಾರಿ ಕೋವಿಡ್-19 ಕರೋನಾ ವೈರಸ್ ಲಾಕ್ಡೌನ್ ಹಿನ್ನೆಲೆ ಈಗ ಲಾಕ್ಡೌನ್ ಆಗಿ 25 ದಿನಗಳೇ ಕಳೆದಿದೆ. ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರೋರು ವೈದ್ಯರು. ಇವರನ್ನ ನಾವು ದೇವರಂತಾನೆ ನಂಬ್ತೀವಿ. ಆದ್ರೆ ಅವರು ಸತತವಾಗಿ 7 ದಿನ ವೈದ್ಯ ಕೆಲಸ ಮಾಡಿದ ಮೇಲೆ ಆಸ್ಪತ್ರೆಯಲ್ಲಿ 14 ದಿನ ಕ್ವಾರಂಟೈನ್ ಮಾಡಬೇಕಾಗ್ತದೆ. ಅದು 14 ದಿನದಿಂದ 18 ದಿನದವರೆಗೂ ಕೂಡ ಹೋಗ್ತದೆ. ಇಂಥ ಸಂದರ್ಭದಲ್ಲಿ ಕ್ವಾರಂಟೈನ್ ಆಗ್ಲಿಕ್ಕೆ ತಮ್ಮ ಮನೆಗಳು ಸೇಫ್ ಆಗೋದಿಲ್ಲ. ಈ ಕಾರಣಕ್ಕಾಗಿ ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ ಒಂದು ಈಗ ಅಂದ್ರೆ ಅವರಿಗಾಗಿ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಮುಂದಾಗಿದೆ. ಬೆಂಗಳೂರಿನ ಪ್ರಸಿದ್ಧವಾದಂತಹ ಕ್ಲಬ್ ಇದು, ಬೋರಿಂಗ್ ಇನ್ಸ್ಟಿಟ್ಯೂಷನ್ ನ ಕ್ಲಬ್. ಈ ಕ್ಲಬ್ ಅಲ್ಲಿ 60 ರೂಮ್ಗಳಿದಾವೆ. ಪ್ರತಿ ರೂಮಲ್ಲೂ ಕೂಡ ತುಂಬಾ ವ್ಯವಸ್ಥಿತವಾಗಿ ಇರುವಂತಹ ರೂಮ್ಗಳು. ಇವುಗಳಲ್ಲಿ ಒಬ್ಬೊಬ್ಬರಿಗೆ ಒಬ್ಬ ವೈದ್ಯರಿಗೆ 1 ರೂಮ್ ರೀತಿಯಾಗಿ ಒಟ್ಟು 60 ರೂಮ್ಗಳನ್ನ ನೀಡಲಿಕ್ಕೆ ಬೋರಿಂಗ್ ಇನ್ಸ್ಟಿಟ್ಯೂಷನ್ ನ ಕ್ಲಬ್ನ ಸದಸ್ಯರು ಈಗ ಮುಂದಾಗಿದ್ದಾರೆ. ಬರೀ ಕೊಠಡಿಗಳು ಮಾತ್ರ ಅಲ್ಲ, ಯೂಶಲಿ ಏನಾಗುತ್ತೆ, ಕ್ವಾರಂಟೈನ್ ಆದ್ಕೊಳ್ಳೆ ಮನೆಯಿಂದ ಹೊರಗಡೆ ಬರೋದಿಲ್ಲ, ರೂಮಿಂದ ಹೊರಗಡೆ ಬರೋದಿಲ್ಲ. ಆದರೆ ಇಲ್ಲಿಯ ಸಿಚುವೇಶನ್ ನೋಡ್ತಾ ಇದ್ರೆ ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ. ವಾತಾವರಣನೂ ಕೂಡ ಅದೇ ರೀತಿಯಾಗಿರೋದು. ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯಿಂದ 21 ಜನರ ತಂಡದ ವೈದ್ಯರ ತಂಡ ಎಲ್ಲನೂ ಕೂಡ ಈಗಾಗಲೇ ಆಗಮಿಸಿ ಇಲ್ಲಿ ಉಳ್ಕೊಂಡಿದ್ದಾರೆ. ಇದೇ ರೀತಿ ಬೇರೆ ಆಸ್ಪತ್ರೆಯಿಂದನೂ ಕೂಡ ವೈದ್ಯರು ಮತ್ತೊಂದು ತಂಡನೂ ಕೂಡ ಆಗಮಿಸ್ತಾ ಇದೆ. ಅವರಿಗೆ ಉಳ್ಕೊಳ್ಳಿಕ್ಕೆ ಬೇಕಾದಂತ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮುಂಭಾಗದಲ್ಲಿ ನೋಡಬಹುದು ವಿಶಾಲವಾದಂತ ಜಾಗ. ಇಲ್ಲಿ ಏನು ವ್ಯವಸ್ಥೆನೂ ಕೂಡ, ಊಟದ ವ್ಯವಸ್ಥೆ ಮತ್ತು ಟಿಫನ್ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡ್ತಾರೆ. ಇಡೀ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಈ ಕ್ಲಬ್ ಮುಂದಾಗಿರೋದು. ನಾವೇ ಅವರಿಗೆ ವ್ಯವಸ್ಥೆಯನ್ನ ಮಾಡ್ತೀವಿ, ವೈದ್ಯರಿಗೆ ಅವರೆಲ್ಲರನ್ನೂ ಕೂಡ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ BBMPಗೂ ಮತ್ತು ಕಮಿಷನರ್ಗೂ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡ್ಲಿಕ್ಕೆ ಕಾರ್ಯದರ್ಶಿಗಳು, ಅವ್ರನ್ನ ಮಾತಾಡ್ತೀನಿ. ಸರ್, ಇದೇ ಮೊದಲ ಅನ್ಸುತ್ತೆ ಕ್ಲಬ್ನವರು ಮುಂದಾಗಿ ನೀವೇ ಕ್ವಾರಂಟೈನ್ಗೆ ಅವ್ರಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆನ ಮಾಡ್ತಾ ಇದ್ರಿ. ಹೌದು, ಕ್ವಾರಂಟೈನ್ಗೆ ಸಂಬಂಧಪಟ್ಟಂಗೆ ಮೊದಲ ಬಾರಿಗೆ ನಮ್ಮದೇ ಮೊದಲನೇ ಸೋಷಿಯಲ್ ಕ್ಲಬ್ ಇಡೀ ಬೆಂಗಳೂರು ಕರ್ನಾಟಕನಲ್ಲಿ ಈ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಆ್ಯಂಡ್ ಅವ್ರಿಗೆ ಬೇಕಾಗಿರುವಂಥ ದಿನನಿತ್ಯದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರ್ಬೋದು, ಮಧ್ಯಾಹ್ನ ಲಂಚು, ಸಾಯಂಕಾಲ ಕಾಫಿ, ಸ್ನ್ಯಾಕ್ಸ್, ರಾತ್ರಿ ಡಿನ್ನರ್ಗೆ ಅದಕ್ಕೆ ಅಂತ ಒಂದು ಸಪರೇಟ್ ಜಾಗನ ಅಲಾಟ್ ಮಾಡಿದ್ದೀವಿ. ಪ್ರತಿ ರೂಮ್ಸು ದಿನಕ್ಕೆ 3 ಸರಿ ಕ್ಲೀನ್ ಮಾಡೋಕ್ಕೆ, ಡಿಸ್ಇನ್ಫೆಕ್ಟ್ ಮಾಡೋಕ್ಕೆ ಎಲ್ಲದಕ್ಕೂ ಒಂದು 5 ಜನ
ಡೆಡಿಕೇಟೆಡ್ ಹೌಸ್ ಕೀಪಿಂಗ್ ಸ್ಟಾಫ್ ಅಲಾಟ್ ಮಾಡಿಟ್ಟಿದ್ದೀವಿ. ಬಾರ್ಬರ್ಗೂ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ರೆ. ಆಮೇಲೆ ಡಾಕ್ಟರ್ಸ್ ಪಾಪ ಸಾಕಷ್ಟು ದಿನದಿಂದ ಇಲ್ಲಿ ಬಂದಿದ್ದಾರೆ, ಸಾಕಷ್ಟು ದಿನದಿಂದ ಇಲ್ಲಿಗೆ ಬಂದಿರೋದ್ರಿಂದ ಹಾಸ್ಪಿಟಲ್ ಸೇವೆ ಮಾಡಿ ಅವ್ರಿಗೆ ಅಂತ ಬಾರ್ಬರ್ಸ್ನ ಕರೆಸಿ ಬಾರ್ಬರ್ ಹತ್ರ ಅವ್ರಿಗೆ ಶೇವಿಂಗ್ ಕಟಿಂಗ್ ವ್ಯವಸ್ಥೆನೂ ಮಾಡಿಸ್ಕೊಟ್ಟಿದ್ದೀವಿ ಎಲ್ಲಾದ್ನು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇಲ್ಲಿಗೆ ಸ್ಪೆಷಲ್ ನ್ಯೂಸ್ ಮುಗಿಸಿ ನಾನು